ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳು. ಮೊದಲನೆಯದಾಗಿ ಮೇಷರಾಶಿಯವರಿಗೆ. ಮೇಷರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಈಡೇರಿಸಿಕೊಳ್ಳುವುದಕ್ಕೆ ವಿಶೇಷವಾಗಿ ಗುರುವಿನ ಆಜ್ಞೆ ಎನ್ನುವಂಥದ್ದು ಬೇಕಾಗುತ್ತದೆ. ಆದ ಕಾರಣದಿಂದ ಆಂಜನೇಯ ಸ್ವಾಮಿಯ ಆರಾಧನೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನದ ಆರಾಧನೆ ಅನ್ನುವಂಥದ್ದು ಮಾಡಿದಾಗ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೊಂದುವುದಕ್ಕೆ ವಿಶೇಷವಾದ ಸ್ಥಾನಮಾನ ಈ ದಿನ ಲಭಿಸುತ್ತದೆ. ಆದ ಕಾರಣದಿಂದ ನಿಮ್ಮ ಸಂಕಲ್ಪ ತುಂಬ ದೃಢವಾಗಿದ್ದರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಈಡೇರಿಸ್ಕೋಬಹುದು. ವಿಶೇಷವಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ನಂಬರ್ 5 ಮತ್ತು 7 ಪರಿಪಾಲನೆ ಮಾಡಿದ್ರೆ ನಿಮ್ಮ ಈ ದಿನದ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ಕೋಬಹುದು. ವೃಷಭ ರಾಶಿಯವರಿಗೆ. ವೃಷಭ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ನಿಮ್ಮ ಕುಲದವರಿಂದ ಅಂತಂದರೆ ಕುಟುಂಬದವರಲ್ಲಿ ಯಾರು ಎಷ್ಟು ಜನ ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿಗಳು ಬಂಧು ಬಳಗ ಅಂತ ಇರ್ತಾರೋ ಇವರು ಎಲ್ಲರಿಂದನೂ ಕೂಡ ನಿಮಗೆ ಈ ದಿನ ವಿಶೇಷವಾಗಿ ಗೌರವ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ತನು ಮನ ಧನ ಎಲ್ಲದಕ್ಕೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಅಂತಂದರೆ ನೀವೇನು ಕೆಲಸ ಮಾಡ್ತಾಯಿದ್ದೀರೋ ಆ ಎಲ್ಲ ಕೆಲಸಗಳಿಗೂ ಕೂಡ ಪ್ರೋತ್ಸಾಹ ಅನ್ನುವಂಥದ್ದು ಬರ್ತಾಯಿದೆ. ವಿಶೇಷವಾಗಿ ಕ್ರೀಡೆ ಪಟುನಲ್ಲಿ ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಉನ್ನತವಾದ ಒಂದು ಫಲ ಸಿಗುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಒಂದು ಸೂಕ್ತವಾದ ಪ್ರತಿಫಲ ಸಿಗುವುದಕ್ಕೆ ವಿಶೇಷವಾದ ದಿನ. ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಹಣಕಾಸು, ಗುರು ಮತ್ತು ಶುಭ ಅಶುಭ ಫಲಗಳು ಎಲ್ಲವನ್ನೂ ಕೂಡ ಸೂಕ್ತ ಮಾರ್ಗ ತೀರ್ಥಕ್ಷೇತ್ರ ಪ್ರಯಾಣ ಅಂತ ಬರ್ತಾ ಇದೆ. ತೀರ್ಥಕ್ಷೇತ್ರ ಪ್ರಯಾಣಕರದಿಂದನೂ ಹೌದು ಮತ್ತು ಸೇವಾ ಮನೋಭಾವದಿಂದ ಯಾವುದೇ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಸೇವಾ ಮನೋಭಾವದಿಂದ ನೀವೇನನ್ನೂ ಬಯಸದೆ ಒಂದು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡ್ರೆ ಪ್ರತಿಫಲ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗಾಗುತ್ತದೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಉನ್ನತವಾದ ಸ್ಥಾನಮಾನ ನಂಬರ್ 3, 6 ಮತ್ತು 9 ಈ ನಂಬರನ್ನು ನೀವು ಫಾಲೋಅಪ್ ಮಾಡಿದ್ರೆ ಈ ದಿನ ನೀವೇನು ಅಂದ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗುತ್ತದೆ ಮತ್ತು ನಿಮ್ಮ ಸಂಕಲ್ಪ ಪ್ರಸಿದ್ಧಿ ಆಗುತ್ತದೆ ಮತ್ತು ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನೂ ಕೂಡ ಜನಗಳಿಂದನೂ ಕೂಡ ಗುರುತಿಸಿ ನಿಮಗೊಂದು ಸ್ಥಾನಮಾನ ದಕ್ಕುವಂಥದ್ದು ಮಾರ್ಗ. ಕಟಕ ರಾಶಿಯವರಿಗೆ. ಕಟಕ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಮುಖ್ಯವಾಗಿ ಜೀವನದಲ್ಲಿ ಬೇಕಾಗಿರುವುದು ನೆಮ್ಮದಿ ಅನ್ನುವಂಥದ್ದು. ಜೀವನದಲ್ಲಿ ಎಷ್ಟೇ ಹಣಕಾಸು, ಕೆಲಸ ಕಾರ್ಯ, ಬಂಧು ಮಿತ್ರ ಜನಗಳು ಮತ್ತು ಏನೇ ಹಿತೈಷಿಗಳು ಎಷ್ಟೇ ಇದ್ದರೂ, ಸ್ನೇಹ ಎಷ್ಟೇ ಇದ್ರೂ ಕೂಡ ತನ್ನನ್ನು ತಾನು ಅರ್ಥಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತದೆ, ನೆಮ್ಮದಿ ಜೀವನ ಅನ್ನುವಂಥದ್ದು ಬೇಕಾಗುತ್ತದೆ. ಆದ ಕಾರಣದಿಂದ ನಿಮ್ಮ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ಜೊತೆ ನೀವು ಹೆಚ್ಚು ಸಮಯ ಸಂದರ್ಭ ಅನ್ನುವಂಥದ್ದು ಸಮಯ ಕಾಲ ಅಂದರೆ ಹೆಚ್ಚು ಸಮಯ ಗಳಿಗೆ ಅನ್ನುವಂಥದ್ದು ಕಳೆದಾಗ ನಿಮಗೆ ಸಂತೋಷ, ಖುಷಿ, ಸಂತೋಷ, ನೆಮ್ಮದಿಯ ಜೀವನಕ್ಕೆ ಒಂದು ಬುನಾದಿ, ಒಂದು ಸಕ್ಸಸ್ ಆಗುವುದಕ್ಕೆ ಒಂದು ಅನುಕೂಲ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ. ಸಿಂಹ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮ್ಮ ಕೋಪ ಮತ್ತು ನಿಮ್ಮ ಹೀಗೋ ಬದಿಗಿಟ್ಟು ನಿಮ್ಮ ಸ್ನೇಹ ಸಹವಾಸ, ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆಯೇ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೂಡಿ ನೀವು ಕೆಲಸ ಕಾರ್ಯಗಳಿಗೆ ಕೈ ಒಡ್ಡಾಗ ನಿಮ್ಮ ಎಲ್ಲ ಕೆಲಸಗಳಿಗೂ, ನಿಮ್ಮ ಪರ್ಸನಲ್ ಕೆಲಸಗಳಿಗೂ ಒಂದು ಸುವರ್ಣ ಅವಕಾಶ. ಆದ ಕಾರಣದಿಂದ ನಿಮ್ಮ ಕೋಪವನ್ನು ಬದಿಗಿಡಬೇಕಾಗುತ್ತದೆ. ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ನಿಮ್ಮ ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತದೆ. ಸಿದ್ಧಿ ವಿನಾಯಕ ಸ್ವಾಮಿಯ ಆರಾಧನೆ ಮತ್ತು ಓಂ ಘಂ ಗಣಪತಿಯೇ ನಮಃ ಈ ಬೀಜ ಮಂತ್ರವನ್ನು ನೀವು ಪಠನೆ ಮಾಡಿದಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಕನ್ಯಾ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಗುರುವಿನ ಫಲ ಮತ್ತು ಗುರುವಿನ ಆಜ್ಞೆಯಿಂದ, ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ಯಾವುದೇ ಪುಣ್ಯಕ್ಷೇತ್ರದ ಮೇಲಧಿಕಾರಿಗಳು, ತೀರ್ಥಕ್ಷೇತ್ರದಲ್ಲಿ ಇರುವಂತಹ ಪೂಜಾರಿಗಳಿಂದಾಗಿರ್ಬೋದು ಅಥವಾ ಗುರು ಹಿರಿಯರ ಮಠಾಧಿಪತಿಗಳಿಂದಾಗಿರ್ಬೋದು, ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ, ಒಂದು ಮೋಕ್ಷ ದಾರಿ ಅನ್ನುವಂಥದ್ದು ಕಂಡುಕೋಬಹುದು.
ತುಲಾ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಶುಭ ಮತ್ತು ಅಶುಭಗಳು ಈ ದಿನ ನಿಮಗೆ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಆದ ಕಾರಣದಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ಇಡಬೇಕಾಗುತ್ತದೆ. ಮತ್ತು ಧನದ ಹಾನಿ ಅಂತ ಬರ್ತಾ ಇದೆ, ಹಣಕಾಸಿನಲ್ಲಿ ನಷ್ಟ ಅಂತೂ ಬರ್ತಾ ಇದೆ, ಇದನ್ನು ಕೂಡ ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತದೆ. ಏಕಂತಂದರೆ ನಿಮ್ಮ ಜ್ಞಾನ ನಿಮ್ಮ ಕೈಯಲ್ಲಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಎದುರಾಗೋದಿಲ್ಲ. ಅಡಚಣೆಗಳು ಸರ್ವೇ ಸಾಮಾನ್ಯವಾಗಿ, ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತದೆ. ಆಕ್ಸಿಡೆಂಟ್ ಆಗೋಯ್ತು ಅಂತ ಅಂದ್ಬಿಟ್ಟು, ಸಮಸ್ಯೆಗಳು ಬಂತು ಅಂತ ಅಂದ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಟ್ಟು ಪಾಸಿಟಿವ್ ಆಗಿ ಎಲ್ಲವುದಕ್ಕೂ ಕೂಡ ಮುನ್ನುಗ್ಗಿ ಒಳ್ಳೆಯದು ಅಂತ ಬರ್ತಾ ಇದೆ. ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆಯೇ ವರ್ಷ ಪೂರ್ತಿ ನೀವು ನಷ್ಟವನ್ನು ಅನುಭವಿಸಿದರೆ ಈ ದಿನ ವಿಶೇಷವಾಗಿ ಒಂದು ಒಳ್ಳೆಯ ಉನ್ನತವಾದ ಸ್ಥಾನಮಾನ, ಘನತೆ, ಗೌರವ ದಕ್ಕುವಂಥದ್ದು ಮಾರ್ಗ. ವಿಶೇಷವಾಗಿ ವ್ಯವಸಾಯದಲ್ಲಾಗಿರ್ಬೋದು, ಡಾಕ್ಟರ್ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಟೀಚರ್ಗೆ ಸಂಬಂಧಪಡುವಂಥದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಉನ್ನತವಾದ ಸ್ಥಾನಕ್ಕೆ, ಕ್ಷೇತ್ರಕ್ಕೆ ಮತ್ತು ನೀವೇನು ಅಂದ್ಕೊಂಡಿರ್ತಾರೋ ಅದಕ್ಕಿಂತ ಕೂಡ ಮೇಲ್ ಪೊಸಿಷನ್ ಬರೋದಕ್ಕೆ ಈ ದಿನ ಒಂದು ಸುವರ್ಣ ಅವಕಾಶ. ಯಾರಾದ್ರೂ ಕೂಡ ಪ್ರಮೋಷನ್ಗೆ ಪ್ರಯತ್ನ ಪಡ್ತಾ ಇದ್ದರೆ ಅದನ್ನು ಸ್ವಲ್ಪ ತೆಗೆದುಕೊಳ್ಳಿ, ಅಪ್ಲಿಕೇಶನ್ ಮಾಡಿ ಮತ್ತು ಮನವರಿಕೆ ಮಾಡಿಸಿ ಆದಷ್ಟು ಬೇಗ ನಿಮಗೆ ಪ್ರಮೋಷನ್ ಸಿಗುವಂತಹ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ವಿಶೇಷವಾದ ಸ್ಥಾನ. ಮುಖ್ಯವಾಗಿ 1, 3, 6, 9 ಈ ಇಷ್ಟು ಸಂಖ್ಯೆಗಳನ್ನು ಕೂಡ ನೀವು ಫಾಲೋಅಪ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಒಳ್ಳೆಯದಾಗುತ್ತದೆ, ಅನುಕೂಲ ಅನ್ನುವಂಥದ್ದು ಬರ್ತಾ ಇದೆ. ಧನುಸು ರಾಶಿಯವರಿಗೆ ವಿಶೇಷವಾಗಿ ಕಾರ್ಯಾಭಿವೃದ್ಧಿ ಅಂತ ಬರ್ತಾ ಇದೆ. ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನ ಹೋಗುವುದಕ್ಕೆ ಈ ದಿನ ಶುಭ ದಿನ. ಮತ್ತು ರಾಜಕೀಯವಾಗಿ ಬೆಳಿಬೇಕು ಅನ್ಕೋತಾ ಇದ್ದೀರಾ, ಈ ದಿನ ಪ್ರಯತ್ನ ಮಾಡಿ. ಮತ್ತು ಅತಿ ದೊಡ್ಡ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳ ಜೊತೆ ನೀವು ಸ್ವಲ್ಪ ಸಂಪರ್ಕ ಅನ್ನುವಂಥದ್ದು ಇಟ್ಕೊಂಡ್ರೆ ನಿಮ್ಮ ಘನತೆ, ಗೌರವ ಅನ್ನುವಂಥದ್ದು ಕೂಡ ಹೆಚ್ಚುತ್ತದೆ. ಅಂದರೆ ವಿಶೇಷವಾಗಿ ರಾಜಕೀಯ ಆಸಕ್ತಿ ಇರೋವರಿಗೆ ಮಾತ್ರನೇ ಅನುಸರಿಸುತ್ತದೆ. ಈ ದಿನ ಮುಖ್ಯವಾಗಿ ಕುಜ ಮತ್ತು ಬುಧನ ಎರಡೂ ಕೂಡ ಸನ್ನಿವೇಶಗಳಿಂದ ರಾಜಕೀಯ ಯೋಗ ಫಲ ಅನ್ನುವಂಥದ್ದು ಕಾಡ್ತಾ ಇದೆ. ಆದ ಕಾರಣದಿಂದ ಹೇಳಿದ್ವಿ. ಮತ್ತು ಶುಭ ಸೂಚನೆ, ಶುಭ ಸಂಖ್ಯೆ ಅನ್ನುವಂಥದ್ದು 5, 3 ಮತ್ತು 9 ಈ ನಂಬರನ್ನು ಫಾಲೋ ಮಾಡಿದ್ರೆ ತುಂಬ ಸಕ್ಸಸ್ಫುಲ್, ಅನುಕೂಲ. ನೀವು ಅಂದ್ಕೊಂಡಂತಹ ಕಾರ್ಯ ಸಿದ್ಧಿ ಅನ್ನುವಂಥದ್ದು ಈ ದಿನ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ನಿಮ್ಮಲ್ಲಿರುವ ಲೋಪದೋಷಗಳನ್ನ ಸಂಪೂರ್ಣವಾಗಿ ಬಲಪಡಿಸ್ಕೋಬಹುದು. ಒಳ್ಳೆಯದಾಗಲಿ. ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ಶುಭ ಮತ್ತು ಅಶುಭ ದಿನಗಳು ಅನ್ನೋಂಥದ್ದು ಬರ್ತಾ ಇದೆ. ಶುಭ ಮತ್ತು ಅಶುಭ ದಿನಗಳು ಮಕರ ರಾಶಿಗೆ ಏನಪ್ಪ ಅಂತಂದರೆ ಶನಿಯ ಬಿಡುಗಡೆಯಿಂದನೂ ಕೂಡ ನಷ್ಟ ಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ. ಮತ್ತು ಸೂರ್ಯಚಂದ್ರರ ಫಲಾಫಲಗಳು ಏನಪ್ಪ ಅಂತಂದರೆ ನಿಮ್ಮ ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ದೃಷ್ಟಿಕೋನ ಅನ್ನುವಂಥದ್ದು ವಕ್ರವಾಗಿರೋದ್ರಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಉದ್ಯೋಗದಲ್ಲಿ ತೊಂದರೆ ಆಗುವಂತಹ ಸನ್ನಿವೇಶ ಮತ್ತು ದೂರದ ಪ್ರಯಾಣ ಮಾಡೋವರೆಗೂ ಕೂಡ ಈ ದಿನ ಸ್ವಲ್ಪ ಅಶುಭ ದಿನನೇ ಅನ್ನುವಂಥದ್ದು ತಿಳ್ಕೊಬಹುದು. ಆದ ಕಾರಣದಿಂದ ಮುಂದೂಡಿಕೆ, ನಾಳಿದ್ದು ಇನ್ನೊಂದು ದಿನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ. ಕುಂಭರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ತುಂಬ ವರ್ಷಗಳಿಂದ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ನಿಂತೋಗಿತ್ತಾ ಅದಾಗುತ್ತೈತೆ, ಪ್ರಯತ್ನ ಪಡಿ. ಮತ್ತು ಮನೆ ಕಟ್ಟಡದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಾಗಿ ಹಣಕಾಸಿನ ಇನ್ನೊಂದು ದೃಷ್ಟಿದೋಷಗಳು ಆಗಿದ್ದು ನಿಂತೋಗಿತ್ತಾ ಮತ್ತೆ ಪುನರಾರಂಭನೆ ಮಾಡಿ ಒಳ್ಳೆಯದಾಗುತ್ತದೆ. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಏನಾದರೂ ಅಡೆತಡೆಗಳಾಗಿ ನಿಮಗೆ ಬೇರೆ ಆಗಿದ್ದರೆ ಮತ್ತೆ ಕೂಡ್ಕೊಳ್ಳುವಂತಹ ಸನ್ನಿವೇಶ ದಿನ ಈ ದಿನ. ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಇಷ್ಟ ಆಗೋ ಥರ ನೀವು ನಡ್ಕೊಂಡ್ರೆ ಎಲ್ಲವನ್ನೂ ಕೂಡ ಸರಿದೂಗಿಸ್ಕೋಬಹುದು. ಮತ್ತು ವಿಶೇಷವಾಗಿ ಡೈವರ್ಸ್ವರೆಗೂ ಹೋಗಿದ್ದರೆ ಗಂಡ ಹೆಂಡತಿರಿನಲ್ಲಿ ಸಮಸ್ಯೆಗಳು ಅವನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ದಿನ ಸುಲಭ ದಿನ. ಮರಳಿ ಯತ್ನವ ಮಾಡು ಅಂದಾಗೆ ಮತ್ತೆ ಪ್ರಯತ್ನಗಳಿಂದ ನಿಮ್ಮೆಲ್ಲವನ್ನು ಕೂಡ ಶುಭ ಫಲಗಳನ್ನು ಈ ದಿನ ಅನುಭವಿಸಬಹುದು. ಮೀನರಾಶಿಗೆ ಸಂಬಂಧಿಸಿದಂತೆಯೇ ಎಲ್ಲ ಗ್ರಹತಿಗಳ ಯೋಗ ಬಲನೂ ಕೂಡ ನಿಷ್ಠೆಯಿಂದ ಇರೋದ್ರಿಂದ ನೀವೇನು ಅಂದ್ಕೊಂಡಿರ್ತಾರೋ ಅದೆಲ್ಲವನ್ನು ಕೂಡ ಸಕ್ಸಸ್ ಮಾಡ್ಕೋಬಹುದು. ಶುಭ ಫಲಗಳು ನಿಮ್ಮದೇ ಆಗಿರುತ್ತವೆ. ನೀವೇನನ್ನು ಸಂಕಲ್ಪ ಮಾಡ್ಕೊಳ್ತೀರೋ ಅದೆಲ್ಲವನ್ನು ಕೂಡ ಭಗವಂತ ಈಡೇರಿಸಿರುವಷ್ಟು ದಿನಗಳು ಈ ದಿನ ಗ್ರಹತಿಗಳ ಗೋಚರ ಫಲ ಅನ್ನುವಂಥದ್ದು ಬರ್ತಾ ಇದೆ. ಆದ ಕಾರಣದಿಂದ ನಿಮ್ಮ ಮನಸ್ಸಿಗೆ ಸಂಬಂಧಿಸಿದಂತೆ ಸ್ವಲ್ಪ ಕಿರಿಪಿರಿ ಆಗಬಹುದು, ಹಣಕಾಸಿನಲ್ಲಿ ಸಮಸ್ಯೆಗಳಾಗಿರ್ಬೋದು ಮತ್ತು ಒತ್ತಡಗಳು ಜಾಸ್ತಿ ಆದ್ರೂ ಪರವಾಗಿಲ್ಲ. ನೀವು ಧೈರ್ಯದಿಂದ ಮುನ್ನುಗ್ಗಿ ಎಲ್ಲವನ್ನು ಕೂಡ ನಿಮ್ಮ ಸಂಕಲ್ಪದಂತೆ, ಎಲ್ಲವನ್ನು ಕೂಡ ನಿಮ್ಮ ಇಷ್ಟದಂತೆ ನೀವು ಸಾಧಿಸ್ಕೋಬಹುದು. ಇಷ್ಟು 12 ರಾಶಿಗಳ ಫಲಾಫಲಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.